ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಮೀ ವ್ಲಾಗ್ಸ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಅಮ್ಮ ನಿನ್ನೆ ನನಗೆ ಕೇಳ್ತಾ ಇದ್ದರು, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋಣ ಸಂಡೇ ಅಂತ ಹೇಳಿಬಿಟ್ಟು. ಸೊ ನಾನು ಅಂದೆ, ಅಮ್ಮ ನನಗೆ ರವೆ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು. ಸೊ ಅಮ್ಮ ಅದಕ್ಕೆ ಓಕೆ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಮನೇಲಿ ರವೆ ಇತ್ತು. ಸೊ ಆ ರವೆನ ಈ ರೀತಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ನಿಮಗೆ ಈ ವಿಧಾನ ಹೇಳ್ತಾ ಹೋಗ್ತೀನಿ. ಈ ರೀತಿ ಅಮ್ಮ ಇವಾಗ ರವೆನ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಸೊ ಇದನ್ನು ವಾಶ್ ಮಾಡಬೇಕು. ಏನಕ್ಕಂದರೆ ಸ್ವಲ್ಪ ಧೂಳು ಅದು ಇದು ಏನೋ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ಇದಕ್ಕೆ 1 ಬಟ್ಲಾಗಷ್ಟು ಉದ್ದಿನಬೇಳೆನ ನಾವು ಮಧ್ಯಾಹ್ನನೇ ನೆನೆಸಿಟ್ಕೋಬೇಕು. ನಾವು ನೈಟು ಮಿಕ್ಸಿ ಮಾಡ್ಕೋಬೇಕಾದ್ರೆ ಅದನ್ನು ಮಧ್ಯಾಹ್ನನೇ ನಾವು ನೆನೆಸಿಟ್ಕೋಬೇಕು. ಸೊ ತುಂಬ ಚೆನ್ನಾಗಿ ನೆನೆದಿರುತ್ತೆ ಅದು. ಸೊ ಇದನ್ನು ನಾವು ನೈಟು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ನಾವು ರವೆ ಮತ್ತು ಈ ರುಬ್ಬಿದ ಉದ್ದಿನ ಬೇಳೆನ ನಾವು ಎರಡನ್ನೂ ನೈಟೇ ಅದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಈಗ ಅಮ್ಮ ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದಾರೆ ತುಂಬ ಚೆನ್ನಾಗಿಯೇ ನೆನೆದಿತ್ತು ಉದ್ದಿನಬೇಳೆ. ನೀವು ಮಧ್ಯಾಹ್ನನೇ ನೆನೆ ಹಾಕೋಬೇಕು, ಅಂದಾಗಲೇ ಅದು ಚೆನ್ನಾಗಿ ನೆನೆದಿರುತ್ತೆ. ಸೊ ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಉದ್ದಿನಬೇಳೆದಿದು. ಸೊ ಇದನ್ನು ಆ ನೆನೆಸಿದ ರವೆಗೆ, ಅದನ್ನು ವಾಶ್ ಮಾಡಿರೋ ರವೆಗೆ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ನನಗೆ ಇದು ಗೊತ್ತೇ ಇರಲಿಲ್ಲ, ಅಮ್ಮ ಈ ರೀತಿಯೂ ಮಾಡ್ಬೋದು ಅಂತ ಹೇಳಿದ್ರು ನನಗೆ. ಸೊ ನನಗಂತೂ ಇಡ್ಲಿ ತಿನ್ನಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೆ ಅಮ್ಮ ಓಕೆ ರವೆ ಇಡ್ಲಿ ಹೇಗಾಗುತ್ತೆ ಅಂತ ನೋಡೋಣ ಇವಾಗ. ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಸೋಡಾನ ಮಿಕ್ಸ್ ಮಾಡ್ತಾ ಇದ್ದಾರೆ ಅಮ್ಮ. ಸೊ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕಲಿಸ್ಕೊಂಡ ನಂತರ ಸೊ ಬೆಳಗ್ಗೆ ಮಾರ್ನಿಂಗ್ ಏನಪ್ಪ ಅಂತಂದರೆ, ಬೆಳಗ್ಗೆ ಅದು ನನಗೆ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿತ್ತು. ಸೊ ಹಿಟ್ಟಂತೂ ತುಂಬ ಚೆನ್ನಾಗೇ ಮಿಕ್ಸ್ ಆಗಿ ಹೋಗಿಬಿಟ್ಟಿತ್ತು. ಅದಕ್ಕೆ ಅಮ್ಮ ಏನಂದರು, ಇವಾಗ ಅದಕ್ಕೆ ಸ್ವಲ್ಪ ಒಗ್ಗರಣೆ, ಜೀರಿಗೆ ಮತ್ತು ಸಾಸಿವೆನ ಹಾಕಿ ಒಗ್ಗರಣೆ ಕೊಟ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿದ್ರು. ಸೊ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣವೇ ಅಮ್ಮ ಅಡುಗೆ ಮನೇಲಿ ಹೋಗಿ ಬ್ಯುಸಿ ಆಗಿಬಿಟ್ರು. ಸೊ ಕೊಟ್ಟಂಥ ಒಗ್ಗರಣೆನ ಇವಾಗ ಸೊ ಈ ಹಿಟ್ಟಿಗೆ ಅಮ್ಮ ಹಾಕೋತಾ ಇದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ನೋಡ್ತಿದ್ದೆಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಎರಡು ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರವೆ ಹಿಟ್ಟು, ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ. ಸೊ ಇವಾಗ ಕೊಟ್ಟಂಥ ಒಗ್ಗರಣೆನ ಅಮ್ಮ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಇದನ್ನು ನೀವು ಟ್ರೈ ಮಾಡಲೇಬೇಕು. ಸೊ ಆ ಕೊಟ್ಟಂಥ ಒಗ್ಗರಣೆನ ಇವಾಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಅಮ್ಮ. ಇದಾದ ನಂತರ ಸೊ ಹೆಲ್ದಿ ಪಾಲಕ್ ಇಡ್ಲಿನ ಮಾಡಬೇಕು ಅಂಥೇಳಿ ಅಮ್ಮ ಹೇಳಿದ್ರು. ಸೊ ಪಾಲಕ್ ಅಂತೂ ಅಮ್ಮ ಆವಾಗಲೇ ಮಾರ್ಕೆಟಿಗೆ ಹೋಗಿ ತಂದು ಇಟ್ಬಿಟ್ಟಿದ್ರು. ಸೊ ಫ್ರೆಶ್ಶಾಗಿ ತಂದಿರ್ತಕ್ಕಂಥ ಪಾಲಕ್ನ ಕಟ್ ಮಾಡಿಕೊಂಡು ಈ ರೀತಿ ನೀರಲ್ಲಿ ಕುದಿಸ್ತಾ ಇದ್ದಾರೆ ಇವಾಗ. ಸೊ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನಂತರೂ ಗೆಸ್ ಮಾಡಿದ್ದೆ. ಸೊ ಇವಾಗಲೇ ನನ್ನ ಬಾಯಲ್ಲಿ ಫುಲ್ ನೀರು ಬರ್ತಿದೆ, ಏನಕ್ಕಂದರೆ ಟೇಸ್ಟ್ ಮಾಡ್ಬೇಕಂತ ಹೇಳಿಬಿಟ್ಟು. ಓಕೆ ಇವಾಗ ಪಾಲಕ್ಕಂತೂ ಬೆಂದಾಯಿತು. ಅದನ್ನು ಈ ರೀತಿ ನೀರನ್ನು ಬಸಿದ್ಕೊಂಡು ಸೊ ಆ ಪಾಲಕ್ ಇವಾಗ ಚೆನ್ನಾಗಿ ಬೇಯ್ದಿದೆ. ಆ ಪಾಲಕ್ಗೆ ಇವಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ಸ್ವಲ್ಪ ಶುಂಠಿನ ಕಟ್ ಮಾಡ್ಕೊಂಬಿಟ್ಟು ಶುಂಠಿ ಮಿಕ್ಸ್ ಮಾಡ್ಕೋಬೇಕು. ಏನಕ್ಕಂದರೆ ಇದು ಡೈಜೆಷನ್ ಪವರ್ಗೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಇವಾಗ ಬೇಯಿಸಿಟ್ಟಂಥ ಪಾಲಕ್ಗೆ ಸ್ವಲ್ಪ ಶುಂಠಿನ ಇದು ಮಾಡಿ. ಸಡನ್ನಾಗಿ ಏನಾಯಿತು ಫ್ರೆಂಡ್ಸ್ ಅಂದರೆ, ಮನೇಲಿ ಪವರ್ ಹೋಗಿಬಿಟ್ಟಿತ್ತು. 2 ಅವರ್ಸ್ವರೆಗೂ ಪವರ್ ಇರಲಿಲ್ಲ. ಸೊ ಅದಕ್ಕೆ ಏನಂದರು ಅಮ್ಮ, ಕಲ್ಲಲ್ಲಿ ರುಬ್ಬಿ ಹಾಕ್ಕೊಳ್ಳೋಣ, ತುಂಬ ಚೆನ್ನಾಗೇ ಬರುತ್ತೆ ಟೇಸ್ಟು ಅಂತಂದರು. ಅದಕ್ಕೆ ಶುಂಠಿ ಮತ್ತು ಬೇಯಿಸಿಟ್ಟಂಥ ಪಾಲಕ್ನ ಚೆನ್ನಾಗಿ ಕಲ್ಲಲ್ಲೇ ರುಬ್ಕೋತಾ ಇದ್ವಿ. ಇದಕ್ಕೆ ಪಪ್ಪನೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಓಕೆ ಇವಾಗ ಸಿಸ್ಟ್ರು ಮತ್ತು ಅಮ್ಮ ಇಬ್ಬರು ಸೇರಿ ಇವಾಗ ಈ ಪಾಲಕ್ ಪೇಸ್ಟನ್ನು ರೆಡಿ ಮಾಡಿದ್ರು. ಸೊ ಆ ಪೇಸ್ಟನ್ನು ಇವಾಗ ಇಡ್ಲಿ ಹಿಟ್ಟಿಗೆ ಹಾಕ್ಕೋತಾ ಇದ್ದೀವಿ. ನೋಡ್ತಾ ಇದ್ರೆ ಫ್ರೆಂಡ್ಸ್, ಎಷ್ಟು ನೈಸ್ ಮತ್ತು ನ್ಯಾಚುರಲ್ ಆಗಿ ಕಾಣಿಸ್ತಿದೆ. ಯಾವ ಕಲರೂ ಬೇಕಾಗಿಲ್ಲ ಈ ಪಾಲಕ್ ಸೊಪ್ಪಿನ ಮುಂದ್ಗಡೆ. ಅಷ್ಟು ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬಂದಿತ್ತು. ಕಲರ್ ಕೂಡ ಸಖತ್ತಾಗಿ ಬರುತ್ತೆ. ಸೊ ಇವಾಗ ಇಡ್ಲಿ ಹಿಟ್ಟಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಪ್ ಆಯಿತು ಟೋಟಲಿ. ಸೊ ಇನ್ನೊಂದು ಸ್ವಲ್ಪ ನಾವು ಹಾಗೆ ಸ್ಟಿರ್ ಮಾಡಬೇಕಾಗತ್ತೆ ಕಂಪ್ಲೀಟಾಗಿ ಮಿಕ್ಸ್ ಆಗೋ ತನಕ. ಸೊ ಇವಾಗ ನೋಡ್ತಾ ಇದ್ದೀರಾ, ಇಷ್ಟು ಚೆನ್ನಾಗಿ ಬಂದಿದೆ.
ಇಡ್ಲಿ ಹಿಟ್ಟಂತೂ ತುಂಬ ಚೆನ್ನಾಗಿಯೇ ಟೇಸ್ಟ್ ಆಗಿತ್ತು. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಈ ರೀತಿ ಹಾಕ್ಕೋಬೇಕಾಗುತ್ತೆ. ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನೀವು ಅದ್ರ ಪ್ರಕಾರ ನೀವು ಉಪ್ಪನ್ನು ಹಾಕ್ಕೋಬೋದು. ಸೊ ನೆಕ್ಸ್ಟು ಇಡ್ಲಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇವಾಗ ಸ್ವಲ್ಪ ಅರ್ಧ ಗ್ಲಾಸು ಪೂರ್ತಿ ಒಂದು ಹಾಫ್ ಗ್ಲಾಸ್ನಷ್ಟು ನೀವು ನೀರು ಹಾಕಬೇಕಾಗುತ್ತೆ. ಅದು ಸ್ವಲ್ಪ ಗುಳ್ಳೆ ಬರೋ ತನಕ ನೀವು ಅದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಹೀಗೆ ಇಡಬೇಕಾಗುತ್ತೆ. ಅದಾದ ನಂತರ ನೀವು ಅದಕ್ಕೆ ಏನು ಮಾಡಬೇಕಂದ್ರೆ ಕೆಳಗಡೆ ಪಾತ್ರೆ ಅಂದರೆ ಬ್ಲ್ಯಾಕ್ ಆಗಬಾರ್ದು, ಕರಿ ಆಗಬಾರ್ದು, ಹೊತ್ತಬಾರ್ದು ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತೀವಿ ಈ ರೀತಿ. ಅದಾದ ನಂತರ ಇಡ್ಲಿ ಪ್ಲೇಟ್ಸ್ಗೆ ಅಮ್ಮ ಆಯಿಲ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಕ್ಕಂದರೆ ಇಡ್ಲಿ ಬೇಯಿಸಿದಾದ ನಂತರ ಅದು ನೀಟಾಗಿ ಬರಬೇಕು, ಅಲ್ಲೇ ಅದು ಹೊತ್ಕೊಂಡು ಕೂಡಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿ ಆಯಿಲನ್ನು ಅಪ್ಲೈ ಮಾಡಿ. ನೋಡಿ ಇವಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ. ನೋಡಿ ಇಡ್ಲಿ ಹಿಟ್ಟು ಓಕೆ, ಇವಾಗ ಇದು ಹಬೆಯೊಳಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದೆ. ಇವಾಗ ಎಷ್ಟು ಚೆನ್ನಾಗಿ ಓಕೆ ಅಮ್ಮ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ. ಏನಕ್ಕಂದರೆ ನನಗಂತೂ ಹಸಿವಾಗಿದೆ ಅಂತ ನಾನು ಆವಾಗಲಿಂದ ಅಮ್ಮಂಗೆ ಹೇಳ್ತಾನೇ ಇದ್ದೆ. ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಸೊ ಇವಾಗ ಓಕೆ ರೆಡಿ ಟು ಐ ಆಮ್ ವೇಟಿಂಗ್. ಸೊ ಎಸ್ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಗ್ರೀನ್ ಹೆಲ್ದಿ ಇಡ್ಲಿ ಇವಾಗ ತಿನ್ನೋಕ್ಕೆ ರೆಡಿ ಆಗಿದೆ. ನಾನಂತೂ ಸರ್ವಿಂಗೋಸ್ಕರ ಕಾಯ್ತಾ ಇದ್ದೀನಿ. ನಾನಂತೂ ವೇಟ್ ಮಾಡ್ದೇನೆ. ಇವಾಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಓಕೆ, ಇವಾಗ ಆಯಿಲ್ ಹಚ್ಚಿದ್ರೆ ಈ ರೀತಿಯಾಗಿ ಈಸಿಯಾಗಿ ನಾವು ಇಡ್ಲಿನ ತಕ್ಕೋಬೋದು ಫ್ರೆಂಡ್ಸ್. ಸೊ ನೋಡಿ ತಿನ್ನೋಕ್ಕಂತೂ ಇವಾಗ ಇಡ್ಲಿ ರೆಡಿ ಆಯಿತು. ಓಕೆ, ಆಲ್ರೆಡಿ ಅಮ್ಮ ಪಾಲಕ್ ಸಾಂಬಾರು ಮತ್ತು ಚಟ್ನಿನ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಇವಾಗ ಈ ಇಡ್ಲಿ, ಸೊ ಈ ಪಾಲಕ್ ಹೆಲ್ದಿ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.